ಸಿನಿಮಾನಲ್ಲಿ ಏನಾದ್ರೂ ನಾನು ಮಾಡಬೇಕು ಅನ್ನೋ ಆಸೆನಲ್ಲಿ ಮನೆ ಬಿಟ್ಟು ಓಡ್ ಬಂದಂಥವ್ರ ಸಂಖ್ಯೆ ಏನ್ ಒಂದಾ ಎರಡ. ಅವತ್ತಿನ ಕಾಲದಲ್ಲಿ ಇಂಡಸ್ಟ್ರಿ ಮೋಸ್ಟ್ಲಿ ಮೆಡ್ರಾಸ್ನಲ್ಲಿ ಇರ್ತಿದ್ದಂತಹ ಕಾಲ. ಹಾಗೆ ಇಲ್ಲ ಮೆಡ್ರಾಸ್ ಓಡೋಗೋರು, ಇಲ್ಲ ಬಾಂಬೆಗೆ ಓಡೋಗೋರು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಂಗಳೂರಿನಲ್ಲಿದೆ ಅನ್ನುವಂತಹ ಆಸೆನಲ್ಲೇ ಸುಮಾರು ಊರುಗಳಿಂದ ಬೆಂಗಳೂರಿಗೆ ಹೇಳ್ದೆ ಕೇಳ್ದೆ ಓಡ್ ಬಂದಿರೋರು ಬಹಳಷ್ಟು ಜನ. ಬಟ್ ಎಷ್ಟು ಜನ ನಿಜವಾಗ್ಲೂ ಆ ಸಕ್ಸಸ್ ಅನ್ನ ಕಾಣ್ತಾರೆ? ವೆರಿ ಇಂಟ್ರೆಸ್ಟಿಂಗ್ ಕಥೆ ಈ ನಮ್ಮ ನಿರ್ದೇಶಕರ ಜೊತೆ. ರೇಡಿಯೋ ಸಿಟಿ 91.1 ಆಫ್ ಕೋರ್ಸ್ ನೇತ್ರ ಮಾತಾಡ್ತಾ ಇರೋದು ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲಿ. ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ಕಾಂಟೆಂಟ್ ವೈಸ್ ಎಲ್ಲವೂ ಇನವೇ ಐಮ್ ಶೋರ್ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರ. ಬಿಕಾಸ್ ಇಂಟೆನ್ಸಿಟಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅಂಡ್ ಇನ್ಫ್ಯಾಕ್ಟ್ ಸಣ್ಣ ಸಣ್ಣ ತುಣುಕಿ ಅಂತ ತೋರಿಸಿದ್ರೆ ಬಹಳ ಎಕ್ಸೈಟಿಂಗ್ ಆಗಿದೆ. ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್, ಆಸ್ ಅ ಕ್ರಿಯೇಟಿವ್ ಪರ್ಸನ್ ಆಫ್ ಕೋರ್ಸ್ ಕ್ರಿಯೇಟಿವ್ ಎಲ್ಲಾ ಎಂಡ್ಸ್ನು ಟೈ ಮಾಡಿರ್ತೀರಾ. ಈಗ ಬಿಸ್ನೆಸ್ ಆಸ್ಪೆಕ್ಟ್ ಅಂತ ಬಂದಾಗ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ಮನಿ, ಒಂದು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು, ಒಂದು ಸಿನಿಮಾ ಆಗ್ಲಿ ಅಥವಾ ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ ಇಡೋದಾಗ್ಲಿ, ಪ್ರಾಫಿಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದಿ ಎಂಡ್ ಆಫ್ ದ ಡೇ ನಾವ್ ಏನೇ ಗ್ರೇಟ್ ಕೆಲಸ ಕಾಂಟೆಂಟ್ ಮಾಡಿದ್ರು ಅದು ಪ್ರಾಫಿಟ್ ಮಾಡದೇ ಇದ್ರೆ ಅದಕ್ಕೆ ಅದರಷ್ಟೇ ಬೆಲೆ, ಅನ್ಫಾರ್ಚುನೇಟ್ಲಿ. ಸೊ ಆ ರೀತಿ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಹೇಗೆ, ಹೌ ಡು ಯು ಪ್ಲಾನ್ ಜನರಲ್? ಬಿಕಾಸ್ ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ಬೇಕು ನಾವು. ಬರೀ ಓಕೆ ನಾನು ಒಂದು ಕತೆ ತಲೆ ಕೆಡ್ಸ್ಕೊಂತೀನಿ, ನಾನು ಡೈರೆಕ್ಷನ್ ನೋಡ್ಕೊಂತೀನಿ, ಮಿಕ್ಕಿದ್ ನನಗೆ ಗೊತ್ತಿಲ್ಲ ಅಂತ ಹೇಳೋಗಿಲ್ಲ ಇವತ್ತಿನ ದಿನಗಳ. ಅದು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಹೇಳಂಗೇ ಇಲ್ಲ ಇನ್ನ. ಹೌದು, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಎನಿಬಡಿ ಇಫ್ ಯು ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಬಿಸ್ನೆಸ್ ಆಂಗಲ್, ಅದೊಂದು ಪ್ರಾಡಕ್ಟ್ ಇರ್ಬೋದು, ಅದೊಂದು ಸಿನಿಮಾ ಇರ್ಬೋದು, ಅದೊಂದು ಡಿಶ್ ಇರ್ಬೋದು, ಒಂದು ವೆಹಿಕಲ್ ಇರ್ಬೋದು, ಏನೇ ಇರ್ಬೋದು, ಈ ಥರದ್ದು ಇದೆಯಾ ಮಾರ್ಕೆಟಲ್ಲಿ? ಈ ಥರದ್ದು ಪ್ರಾಡಕ್ಟ್, ಈ ಥರದ್ದು ಫೋನ್, ಈ ಥರದ್ದು ದೋಸೆ, ಈ ಥರದ್ದು ಪೆನ್ ಮಾರ್ಕೆಟಲ್ಲಿ ಇದೆಯಾ? ಇದ್ರೆ ಇನ್ನೊಂದು ಮಾಡಿ ಲಾಭ ಇಲ್ಲ. ಇಲ್ಲದೆ ಇರೋದು ಮಾಡು, ಅದರಿಂದ ಪ್ರಾಫಿಟ್ ಆಗುತ್ತೆ. ಇಲ್ಲದೆ ಇರೋ ಪ್ರಾಡಕ್ಟ್ ಬೇಕು ಎಲ್ರಿಗೂ. ಸೊ ಇನ್ನ ಸ್ಟೋರಿ ಟೆಲ್ಲಿಂಗ್ ವೇ ಆಸ್ ಅ ಫಿಲ್ಮ್ ಮೇಕರ್ ಆರ್ ಸ್ಟೋರಿ ಟೆಲ್ಲರ್, ಈ ಥರದ ಕತೆ ಬಂದಿದೆಯಾ? ಈ ಥರದ್ದು ಯಾವುದಾದ್ರೂ ಸಿನಿಮಾ ಇದೆಯಾ? ಇಲ್ಲ. ಈಗ ಮೇಲ್ನೋಟಕ್ಕೆ ನೋಡಿದವರು, ಇವಾಗ ಯಾರೇ ಆಗಲಿ, ನಿಮ್ಗೆ ಮುಂಗಾರು ಮಳೆ ಆದಮೇಲೆ ಬಂದಿರೋ ಎಲ್ಲ ಲವ್ ಸ್ಟೋರಿನೂ ಇದ್ರಲ್ಲಿ ಮುಂಗಾರು ಮಳೆ ಥರ ಇರ್ಬೋದೇನೋ ಅಂತ ಅನ್ಸುತ್ತೆ. ಎನಿ ಪ್ರೀವಿಯಸ್ ಬಿಗ್ ಹಿಟ್ ಫಿಲ್ಮ್ ಕಂಪೇರ್ ಮಾಡ್ತಾರೆ, ಆದರೆ ಸಿನಿಮಾ ಒಳಗಡೆ ಬಂದಾಗ ಗೊತ್ತಾಗುತ್ತೆ. ನಿಮಗೆ ಪುಷ್ಪ ತೆಲುಗುಲಿ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್, ಅದಾದ ಕೂಡಲೇ ದಸರಾ ಅಂತ ಒಂದು ಫಿಲ್ಮ್ ಬರುತ್ತೆ. ನಿಮಗೆ ಪೋಸ್ಟರು, ಟ್ರೇಲರ್, ಟೀಸರ್ ನೋಡಿದ್ರೆ ಪುಷ್ಪನೇ ಅಂತ ಅನ್ಸುತ್ತೆ. ಆದರೆ ದಸರಾ ಅಂತ ಅನ್ನೋದು ಪುಷ್ಪ ಅಷ್ಟೇ ಸ್ಟ್ರಾಂಗ್ ಕಾಂಟೆಂಟ್ರೋ ಇನ್ನೊಂದು ಸಿನಿಮಾ ಅಂತ ಥಿಯೇಟರ್ ಒಳಗಡೆ ಹೋದಾಗಲೇ ಗೊತ್ತಾಗೋದು. ಸೊ ಇದು ಆ ಥರದ್ದೊಂದು ನೀವು ಎಲ್ಲೂ ಹೇಳ್ದೇ ಇರೋ, ಎಲ್ಲೂ ಕೇಳದೇ ಇರೋ ಒಂದು ಕತೆ. 100% ಥಿಯೇಟರ್ ಒಳಗಡೆ ಹೋದಾಗ ನಿಮ್ಗೆ ಅದೊಂದು ಅನ್ಯೂಶುವಲ್ ಫೀಲ್ ಆಗುತ್ತೆ. ಓ, ಇದು ನೋಡಿಲ್ವಲ್ಲ ನಾನು ಎಲ್ಲೂ ಅಂತ. ನಿಮ್ಗೆ ನೋಡಿಲ್ದೇ ಇರೋ, ಕೇಳಿಲ್ದೇ ಇರೋ ಕತೆಗಳನ್ನ ಸ್ಕ್ರೀನ್ ಮೇಲೆ ನೋಡುವ ಮಜಾನೇ ಬೇರೆ. ನಿಮ್ಗದು ವಾವ್ ಅಂತ ಅನ್ಸುತ್ತೆ. ಎಕ್ಸ್ಟ್ರೀಮ್ಲಿ ಯು ಫೀಲ್ ಗುಡ್. ಆಮೇಲೆ ಅದರಲ್ಲೂ ಸ್ವಲ್ಪ ನಮ್ಮ ಕಂಟ್ರಿ, ನಮ್ಮ ರಾಜ್ಯ ಏನಿದೆ, ನಾವು ಹಳ್ಳಿಗಳ ಊರು. ಇಲ್ಲಿರುವ ಎಲ್ಲ ಫಿಲ್ಮ್ ಕ್ರೌಡ್ ಏನಿದೆ, ಮಾಸ್ ಕ್ರೌಡ್ ಅಂತ ಅದನ್ನ ಕರೀರಿ, ಮಿಡಲ್ ಕ್ಲಾಸ್ ಕ್ರೌಡ್ ಅಂತನಾದ್ರೂ ಕರೀರಿ, ಏನಾದ್ರೂ ಕರೀರಿ, ಎಲ್ಲರಿಗೂ ಮನೇಲೊಂದು ಹಸು ಇರುತ್ತೆ. ದನಕರುಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಎಲ್ಲರೂ ಹಸುವಿನ ಹಾಲು ಕುಡದೆ ಬೆಳೆದಿರ್ತಾರೆ. ಎಲ್ಲರಿಗೂ ಈ ಹಸು, ಎಮ್ಮೆ, ಕರು, ಕೋಣದ ಮೇಲೆ ಒಂದು ಸಾಮಾನ್ಯವಾದ ಒಂದು ಎಮೋಷನಲ್ ಕನೆಕ್ಷನ್ ಇರುತ್ತೆ. ಇದು ಆ ಥರದ್ದೊಂದು ಕನೆಕ್ಷನ್ ತೋರಿಸೋಂಥ ಒಂದು ಕತೆ. ನೀವು ಅದನ್ನ ನೋಡಿ, ನಮ್ಮ ಅಜ್ಜಿ ಮನೇಲಿ ಹಿಂಗೆ ಆಗಿತ್ತು, ನಾನು ಅಲ್ಲಿ ಹೋದಾಗ ಹಿಂಗೆ ಆಗಿತ್ತು, ನನ್ಗೆ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ನಿಮ್ಮನ್ನು ನೀವು ರಿಲೇಟ್ ಮಾಡ್ಕೋಬಹುದು. ಆಮೇಲೆ ಅಫ್ಕೋರ್ಸ್ ಸಿನಿಮಾಗೆ ಏನ್ ಬೇಕೋ ಅದಿದೆ. ಆ ವಾವ್ ಫ್ಯಾಕ್ಟರ್ ಅಂತನಾದ್ರೂ ಕರೀರಿ, ಆ ಎಕ್ಸೈಟ್ಮೆಂಟ್ ಅಂತನಾದ್ರೂ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅಂತನಾದ್ರೂ ಕರೀರಿ, ದಟ್ ಇಸ್ ದೇರ್. ದಟ್ ಇಸ್ ಆಸ್ ಅ ಸ್ಟೋರಿ, ಇಟ್ ಇಸ್ ದೇರ್ ಇನ್ ದ ಸ್ಕ್ರಿಪ್ಟ್. ಬಟ್ ಆಸ್ ಅ ಮೈನ್ ಸ್ಟ್ರೀಮ್ ಮೀಡಿಯಾ ಆಗಿ ಅದು ನಿಮ್ಗೆ ರಿಲೇಟಬಲ್ ಅಂತ ಅನ್ಸ್ಬೇಕು. ಥಿಯೇಟರ್ ಒಳಗಡೆ ಕೂತಾಗ ನಾನು ಚಿಕ್ಕ ವಯಸ್ಸಲ್ಲ ಹಂಗೆ ಆಯ್ತಲ್ಲ ಅಂತ ಅನ್ಸ್ಬೇಕು. ನಿಮ್ಮ ಅಜ್ಜಿ ಕತೆನಾದ್ರೂ ಅಂತ ಅನಿಸ್ಲಿ ಅದು, ಅಥವಾ ಬೇರೆ ಯಾರ್ದೋ ಬಾಯಲ್ಲಿ ಕೇಳಿದೀನಿ ಅಂತನಾದ್ರೂ ಅನಿಸ್ಲಿ. ಆ ಕನೆಕ್ಟಿವಿಟಿ ಸಿಕ್ಕಿದ್ರೆ, ಎಲ್ಲೋ ಕೇಳಿರೋ, ಎಕ್ಸ್ಪೀರಿಯನ್ಸ್ ಮಾಡಿರೋ ಕೆಲವು ಘಟನೆಗಳು, ಹೌದು, ಅದನ್ನ ನೋಡಿದಾಗ. ಹೌದು. And that was director Gurudutt Ganiga, ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲಿ. ಸ್ಟೇ ಟ್ಯೂನ್ಡ್. ಸ್ಟಾರ್ಸ್ ಎಕ್ಸ್ಪ್ರೆಸ್ ವಿತ್ ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.